ನಮಸ್ಕಾರ ವೀಕ್ಷಕರೇ, ಎಸ್ಸಿಎನ್ ಟಿವಿ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಲೋಕ. ದಾವಣಗೆರೆ ಜಿಲ್ಲೆಯಲ್ಲಿ ನಡೆದ ಪ್ರಥಮ ರಾಜ್ಯ ಮಟ್ಟದ ಮಹಿಳಾ ಊಶು ಲೀಗ್ 2025ರಲ್ಲಿ ಗಂಗಾವತಿಯ ಬೇತಲ್ ಮಹಿಳಾ ಪದವಿ ಮಹಾವಿದ್ಯಾಲಯದ ವಿದ್ಯಾರ್ಥಿನಿಯರು ಗಮನಾರ್ಹ ಸಾಧನೆ ಮಾಡುವ ಮೂಲಕ ಜಿಲ್ಲೆಯ ಹೆಮ್ಮೆ ಹೆಚ್ಚಿಸಿದ್ದಾರೆ. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಭಾರತ ಸರ್ಕಾರ ಹಾಗೂ ಕರ್ನಾಟಕ ಊಶು ಅಸೋಸಿಯೇಷನ್ ಆಶ್ರಯದಲ್ಲಿ ನಡೆದ ಈ ಸ್ಪರ್ಧೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಪ್ರತಿನಿಧಿ ಆಟಗಾರ್ತಿಯರ ನಡುವೆ ವೇದಿಕೆಗೆ ಬಂದಿದ್ದ ಬೇತಲ್ ತಂಡ 3 ಸುವರ್ಣ 2 ಬೆಳ್ಳಿ ಹಾಗೂ 1 ಕಂಚಿನ ಪದಕಗಳನ್ನು ತಮ್ಮದಾಗಿಸಿಕೊಂಡು ಪ್ರಭಾವ ಬೀರುವಂಥ ಸಾಧನೆ ನೀಡಿದೆ. ವೈಯಕ್ತಿಕ ಪದಕ ವಿಜೇತರು: ರೇಖಾ, ಜೂನಿಯರ್ ಸಾಂದಾ -48 ಕೆಜಿ, ಸುವರ್ಣ ಪದಕ. ಐಶ್ವರ್ಯ, ಸೀನಿಯರ್ ಸಾಂದಾ -48 ಕೆಜಿ, ಸುವರ್ಣ ಪದಕ. ಆಶಾ, ಸೀನಿಯರ್ ಸಾಂದಾ -56 ಕೆಜಿ, ಸುವರ್ಣ ಪದಕ. ಅಸ್ಮಾ, ಸೀನಿಯರ್ ಸಾಂದಾ -56 ಕೆಜಿ, ಬೆಳ್ಳಿ ಪದಕ. ಮಹಮ್ಮದಿ ಬೇಗಂ, ತೈಜಿಕ್ವಾನ್, ಸೀನಿಯರ್ ವಿಭಾಗ, ಬೆಳ್ಳಿ ಪದಕ. ದಾನಮ್ಮ, ಜೂನಿಯರ್ ಸಾಂದಾ -45 ಕೆಜಿ, ಕಂಚಿನ ಪದಕ. ಈ ಕುರಿತು ಮಾತನಾಡಿದ ಕಾಲೇಜಿನ ಪ್ರಾಂಶುಪಾಲ ಬ್ಯಾಬೇಜ್ ಮಿಲ್ಟನ್, ಈ ಸಾಧನೆ ಗ್ರಾಮೀಣ ಭಾಗದ ಮಹಿಳಾ ಕ್ರೀಡಾಪಟುಗಳ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ವಿದ್ಯಾರ್ಥಿನಿಯರ ಶ್ರಮ, ಶಿಸ್ತು ಮತ್ತು ಸಂಕಲ್ಪದಿಂದ ಬಂದ ಈ ಗೆಲುವು ಇಡೀ ಸಂಸ್ಥೆಗೆ ಗೌರವ ತಂದುಕೊಟ್ಟಿದೆ ಎಂದು ತಿಳಿಸಿದ್ದಾರೆ. ಮುಖ್ಯ ತರಬೇತುದಾರ ಬಾಬು ಸಾಬ್ ಅವರು, ನಿತ್ಯದ ಅಭ್ಯಾಸ ಮತ್ತು ದೃಢ ಸಂಕಲ್ಪ ಈ ಫಲಿತಾಂಶಕ್ಕೆ ಕಾರಣ. ಗ್ರಾಮೀಣ ಭಾಗವಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ಆಟಗಾರ್ತಿಯರನ್ನು ರೂಪಿಸಬಹುದೆಂಬ ನಿಜವಾದ ಉದಾಹರಣೆ ಇದಾಗಿದೆ ಎಂದರು. ಸಾಧನೆ ಕುರಿತು ಬೇತಲ್ ಸಂಸ್ಥೆಯ ಅಧ್ಯಕ್ಷ ರಾಜು ಸುಧಾಕರ್, ಆಡಳಿತಾಧಿಕಾರಿ ಹೇಮಾ ಸುಧಾಕರ್, ಕಾರ್ಯದರ್ಶಿ ಬ್ಯಾಬೇಜ್ ಮಿಲ್ಟನ್ ಹಾಗೂ ಖಜಾಂಚಿ ಸುಜಾತಾ ರಾಜು ಅವರು ವಿದ್ಯಾರ್ಥಿನಿಯರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಮುಂದಿನ ಮಟ್ಟದ ಸ್ಪರ್ಧೆಗಳಲ್ಲಿ ಮತ್ತಷ್ಟು ಯಶಸ್ಸು ಪಡೆಯಲು ಅವರು ಭವಿಷ್ಯಕ್ಕೆ ಶುಭ ಹಾರೈಸಿದ್ದಾರೆ. ವರದಿ ಬಸವರಾಜ ನಾಯಕ್, ಎಸ್ಸಿಎನ್ ಟಿವಿ ನ್ಯೂಸ್, ಗಂಗಾವತಿ.